40 ವರ್ಷಗಳಿಂದ ಜನರು ವಾಸವಿದ್ದ ಮನೆಯನ್ನ ರಾತ್ರೋರಾತ್ರಿ ನೆಲಸಮಗೊಳಿಸಿರುವ ಘಟನೆ ಅಲೂರು ತಾಲೂಕಿನ ಪಾಳ್ಯ ಹೋಬಳಿಯ ದಿಂಡಘಟ್ಟ ಗ್ರಾಮದಲ್ಲಿ ನಡೆದಿದೆ. ದಿಂಡಘಟ್ಟ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ಕೀರ್ತಿ, ಶ್ರುತಿ, ರೂಪಾ ಎಂಬುವರಿಗೆ ಸೇರಿದ 3 ವಾಸದ ಮನೆ, 1 ನಿರ್ಮಾಣ ಹಂತದ ಮನೆಯನ್ನ ಪಾಳ್ಯ ಪಂಚಾಯಿತಿಯ ಅಧ್ಯಕ್ಷೆಯ ಪತಿ ಪುರುಷೋತ್ತಮ್ ಅವರು ಮನೆಯ ಮಾಲೀಕರಿಗೆ ಯಾವುದೇ ಮಾಹಿತಿಯನ್ನ ನೀಡದೆ, ಸರ್ಕಾರದಿಂದ ಯಾವುದೇ ಅನುಮತಿ ಪತ್ರ ಕೂಡ ಪಡೆಯದೆ ಏಕಾಏಕಿ ನೆಲಸಮಗೊಳಿಸಿದ್ದಾರೆ ಎಂದು ಮನೆಯ ಮಾಲೀಕರು ಆರೋಪ ಮಾಡಿದರು. ಇಂದು ದಿಂಡಘಟ್ಟ ಗ್ರಾಮದ ಗ್ರಾಮಸ್ಥರೆಲ್ಲರೂ ಸೇರಿ ಸೂಕ್ತ ನ್ಯಾಯ ದೊರಕಿಸಿಕೊಡುವಂತೆ ಪಂಚಾಯಿತಿ ಅಧ್ಯಕ್ಷರ ವಿರುದ್ಧ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಪ್ರಭಾವಿ ರಾಜಕಾರಣಿ ಮಗನಿಂದ ಈ ವಿಧ್ವಂಸಕ ಕೃತ್ಯ ನಡೆದಿದ್ದು, ಭೂ ಕಬಳಿಕೆ ದುರುದ್ದೇಶದಿಂದ ನೆಲಸಮ ಮಾಡಿರುವುದಾಗಿ ಗ್ರಾಮಸ್ಥರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರಲ್ಲದೆ, ಹಲವಾರು ವರ್ಷಗಳಿಂದ ಆಲೂರು ಸಕಲೇಶಪುರ ವ್ಯಾಪ್ತಿಯಲ್ಲಿ ನೂರಾರು ಸಂಖ್ಯೆಯ ಅಸಹಾಯಕರ ಮನೆಗಳನ್ನು ಧ್ವಂಸ ಮಾಡಿರುವುದಾಗಿಯೂ ಆರೋಪ ಮಾಡಿದ್ದು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನ ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡಿರುವ ಪ್ರಭಾವಿ ವ್ಯಕ್ತಿಗಳು ಬಡವರ ಮೇಲೆ ತಮ್ಮ ದರ್ಪವನ್ನು ತೋರುತ್ತಿದ್ದಾರೆ. ಜೊತೆಗೆ ಸುಮಾರು 25 ವರ್ಷಗಳಿಂದ ಅನಧಿಕೃತವಾಗಿ ಕಲ್ಲು ಗಣಿಗಾರಿಕೆಗಳನ್ನು ನಡೆಸುತ್ತಿರುವ ವಿರುದ್ಧವೂ ಆರೋಪ ಮಾಡಿ ನೊಂದ ಕುಟುಂಬಸ್ಥರಿಗೆ ನ್ಯಾಯ ದೊರಕಿಸಿಕೊಡುವಂತೆ ಒತ್ತಾಯ ಮಾಡಿದರು. ನಾನು ಕೀರ್ತಿ ಅಂತ, ಇನ್ನೊಬ್ಬರು ರೂಪಶ್ರೀ ಅಂತ ಅವ್ರ ಮನೆ ಕಟ್ತಿದ್ವಿ. ಅದು ಇವರು ಇವಾಗ ಪೂರ್ತಿ ಏಕಾಏಕಿ ಬಂದು ಧ್ವಂಸ ಮಾಡಿಬಿಟ್ಟಿದ್ರು. ಪಿ ಡಿ ಒ ಬಂದು ಮನೆ ಸ್ಟಾಪ್ ಮಾಡಿ ಅಂತ ಹೇಳಿದರು. ತಹಸೀಲ್ದಾರಿಂದನೂ ನಮಗೆ ಶುಕ್ರವಾರ ನಮಗೆ ಸ್ಟಾಪ್ ಮಾಡಿ ಅಂತ ತಹಸೀಲ್ದಾರಿಂದನೂ ಬಂತು. ಸ್ಟಾಪ್ ಮಾಡಿ ಅಂತ ನಾವು ಸ್ಟಾಪ್ ಮಾಡಿದ್ವು. ಸೋಮವಾರದವರೆಗೂ ನೀವು ಏನು ಮಾಡಬೇಡಿ ಅಂತ ಹೇಳಿದರು. ಸೋಮವಾರದವರೆಗೂ ನಾವು ಇಲ್ಲಿಗೆ ಬರಲೇ ಇಲ್ಲ. ಭಾನುವಾರ ನಾವು ಒಂದು ದಿನ ಇಲ್ಲಿಗೆ ಬರಲಿಲ್ಲ ಅಂದಿದ್ದಕ್ಕೆ ಇವರು ಭಾನುವಾರ ಏಕಾಏಕಿ ಇವರೇ ತಹಸೀಲ್ದಾರ್ಗೆ ಹೇಳ್ಸೆ ನಮಗೆ ಇಲ್ಲಿಗೆ ಬರಬೇಡಿ ಅಂತ ಹೇಳಿದ್ದಾರೆ. ಏನೋ ಗೊತ್ತಿಲ್ಲ. ಇದು ನೋಟಿಸ್ ಏನಾರು ಬಂದಿತ್ತಾ ನಿಮಗೆ? ನೋಟಿಸ್ ಏನು ಕೊಟ್ಟಿಲ್ಲ ನಮಗೇನು ನೋಟಿಸ್ ಯಾವುದೇ ಪ್ರಕಾರದ್ದು ಕಾನೂನು ತಗೊಂಡು ಇವರು ಇದು ಮಾಡಿಲ್ಲ. ಇವರು ಏಕಾಏಕಿ ಬಂದು ಇವರು ಪಾಳೆಗಾರಿಕೆಯಲ್ಲಿ ಧ್ವಂಸ ಮಾಡಿದ್ದಾರೆ. ಇದಕ್ಕೂ ಮುಂಚೆ ನಿಮಗೆ ಇದು ಕೆಡವಬೇಕು ನಿಮಗೆ ಮಾಹಿತಿ ಕೊಟ್ಟಿರಲಿಲ್ಲ? ಏನು ಕೊಟ್ಟಿಲ್ಲ. ನಮಗೆ ಕೆಡಕ್ತೀವಿ ಅಂತ ಏನು ಕೊಟ್ಟಿಲ್ಲ. ನೀವು ಮನೆ ಮಾಡಬೇಡಿ, ನಾವು ಪಾಯ ತೆಗಿಬೇಕಾದ್ರೂ ಬಂದಿಲ್ಲ. ಇಲ್ಲಿ ಬೋರಲ್ ತೆಗಿಬೇಕಾದ್ರೂ ಯಾರೂ ಬಂದಿಲ್ಲ. ಪಂಚಾಯತಿ ಅವರು ಬಂದಿಲ್ಲ, ಏನಿಲ್ಲ. ಗೋಮಾಳ ಜಾಗದಲ್ಲಿ ನಾವು ಇವಾಗ ಸರ್ಕಾರಿ ಗೋಮಾಳ ಜಾಗದಲ್ಲೇ ಕಟ್ಟಿದ್ದೀವಿ ಮನೆ. ಅದನ್ನು ಕೆಡಗಕ್ಕೆ ಇವ್ರಿಗೇನು ರೂಲ್ಸ್ ಇದೆ? ಇವರು ಯಾವ್ದಾದ್ರು ಕಾನೂನು ಕ್ರಮವಾಗಿ ಯಾರನ್ನಾರು ಕರ್ಕೊಬಂದು ಕೆಡಗಿದ್ರಾ? ಅದೇನು ಅರ್ಜಿ ಕೊಟ್ಟಿದ್ದಾರಾ? ನಮಗೇನು ನೋಟಿಸ್ ಕೊಟ್ಟಿದ್ದಾರಾ? ಲಾಯರ್ ಮುಖಾಂತರ ಬಂದಿದ್ದಾರಾ? ಏನೂ ಇಲ್ಲ. ಇವರು ಏಕಾಏಕಿ ಬರೋಕ್ಕೆ ಇವ್ರು ಯಾರು? 25 ವರ್ಷದಿಂದ ಅನಧಿಕೃತವಾಗಿ ಕಲ್ಲು ಗಣಿಗಾರಿಕೆ ಮಾಡ್ಕೊಂಡು ಈಗಿನ ದಂಧೆಗಳು ಮಾಡ್ಕೊಂಡು ಸರ್ಕಾರ ಈ ತಾಲೂಕು ಆಡಳಿತನ ಇವ್ರ ಕೈಲಿ ಹಿಡ್ಕೊಂಡು ಇವರು ಮನೇಲಿ ಮಾಡ್ಕೊಂಡು ರಿಪಬ್ಲಿಕ್ ಮಾಡ್ಕೊಂಡು ಈ ಅಕ್ರಮವಾಗಿ ಇವರು ದಂಧೆ ಮಾಡ್ತಾಯಿದ್ದಾರೆ. ಉದಾಹರಣೆಗೆ ಬೆಟ್ಟಳ್ಳಿ ಇರ್ಬೋದು, ಹೊಸಕೋಟೆ ಇರ್ಬೋದು, ಆನ್ಗಳ್ಳಿ ಇರ್ಬೋದು, ಈ ಥರ ಹೆಗ್ಗೋವಿ ಈ ಸರೌಂಡಿಂಗಲ್ಲಿ ಸರ್ವೆ ನಂಬರ್ 16ನ ಇವರು ನಾವು ಗಣಿಗಾರಿಕೆ ಅಂತ ಮಾಡ್ಕೊಂಡು ಬೇರೆ ಜಾಗದಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾರೆ. 16ನೇ ಸರ್ವೆ ನಂಬರ್ ಮಾಡ್ತಾಯಿಲ್ಲ, 17ನೇ ಸರ್ವೆ ನಂಬರ್ ಗಣಿಗಾರಿಕೆ ಮಾಡಿ ಅಕ್ರಮ ಮಾಡ್ಕೊಂಡು ದಂಧೆಗಳು ಮಾಡ್ಕೊಂಡು ಸಾರ್ವಜನಿಕವಾಗಿ ತುಂಬನೇ ಪ್ರತಿಯೊಂದರಲ್ಲೂ ಅವ್ರನ್ನ ಮೂಗು ತೂರಿಸ್ಕೊಂಡು ಅಧಿಕಾರಿಗಳು ಅವ್ರ ಕೈಲಿ ಹಿಡ್ಕೊಂಡು ಈ ಥರ ಅಕ್ರಮಗಳು ಮಾಡ್ಕೊಂಡು ಅವ್ರು ಇದು ಮಾಡ್ಕೊಂಡು ಅಮಾಯಕರು ಅವರ ಹಿಂಬಾಲಕರಾಗಿ ಏನೋ ಒಂಥವ್ರು ಇದಾಯಿತು ಅಂದರೆ ಅಮಾಯಕರನ್ನ ಬಂದು ಈ ಥರ ಶೋಷಣೆ ಮಾಡಿ ಅನ್ಯಾಯ ಮಾಡಿ ನೋಡಿ ಈ ಕೆಲಸಗಳನ್ನ ಮಾಡಿದ್ದಾರೆ. ಇವರು ಕ್ರೂರಿಗಳು, ಇವರು ಗೂಂಡಾ ಸಾಮ್ರಾಜ್ಯಗಳನ್ನ ಇದು ಮಾಡಿದ್ದಾರೆ. ಇದಕ್ಕೆ ಅಂತ್ಯ ಕಾಣಿಸ್ಬೇಕು. ಇವತ್ತಿಂದನೇ ಇದಕ್ಕೆ ಅಂತ್ಯ ಆಗಬೇಕು. ಅದಕ್ಕೂ ಮೊದಲು 1 ವರ್ಷದಲ್ಲಿ ಆಗಿದ್ದರೆ, ಕಾನೂನು ಕ್ರಮ ತಗೊಂಡಿದ್ರೆ ಈ ಕೆಲಸ ಆಯ್ತಿರಲಿಲ್ಲ. ಇವತ್ತು ಅವತ್ತೇ ಕಾನೂನು ಕ್ರಮ ತಗೊಂಡಿದ್ರೆ ಇದಾಯ್ತಿರಲ್ಲ. ಇವತ್ತಿಗೆ ಕಾನೂನು ಕ್ರಮ ತಗೊಂಡು ಅವ್ರ ಮೇಲೆ ಆ್ಯಕ್ಟ್ ತಗೊಂಡು ಗೂಂಡಾ ಕಾಯ್ದೆ ಹಾಕಿ ಗಡೀಪಾರು ಮಾಡಿ ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ಸಾಮಾನ್ಯ ಜನಗಳುವೆ ಧೈರ್ಯವಾಗಿ ಬದುಕೋ ಅಂಥ ಅವಕಾಶಗಳನ್ನ ಈ ನಮ್ಮ ತಾಲೂಕಿನಲ್ಲಿ ತಾಲೂಕು ಆರಕ್ಷಕರು, ತಾಲೂಕು ದಂಡಾಧಿಕಾರಿಗಳು, ಸಂಬಂಧಪಟ್ಟ ಪಂಚಾಯತಿ ಅಧಿಕಾರಿಗಳು ಇದ್ರ ಕ್ರಮ ತಗೊಂಡು ಸಾರ್ವಜನಿಕವಾಗಿ ಭಯ ಇಲ್ದೇ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ದಾರಿ ಮಾಡಿಕೊಡ್ಬೇಕು. ಅವ್ರ ಮೇಲೆ ಗುಂಡಾ ಕಾಯ್ದೆ ಹಾಕ್ಲೇಬೇಕು, ನ್ಯಾಯ ಕೊಡಿಸ್ಬೇಕು. ನಿಮ್ಮ ಹೆಸರೇನು? ಮಂಜುನಾಥ್. ಊರು ನಿಮ್ಮದು? ಮನೆಯಲ್ಲ ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ರು. ಮಂಜೇಗೌಡರು. ನಾನು ಇವ್ರ ಮಗಳು ನಾಗಮ್ಮ ಅವ್ರ ಮಗಳು ವೀಣಾ ಅಂತ. ಅವರು ನಾವು 91ನೇ ಇಸ್ವಿಲೇ ಮನೆ ಕಟ್ಟಿದ ಮನೆ. ಅದು 91ನೇ ಇಸ್ವಿಲೇ ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡಿರೋ ಮನೆ ಸರ್. ಅದು ಅವಾಗ 25,000 ರೂಪಾಯಿ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಮಾಡಿರೋ ಮನೆ. ಅದನ್ನ ಏನು ಇಲ್ದಲೇ ಬಂದು ಹೋದ ವರ್ಷ ಮನೇನ ಅದೇಂಗೆ ಗೌರ್ಮೆಂಟ್ ಸ್ಯಾಂಕ್ಷನ್ ಮಾಡಿರೋ ಮನೆ ಇದು ಕೊಟ್ಬಿಡ್ತಾರೆ ಸರ್. ಕಟ್ಟಿರೋ ಮನೇನ ಹೊಡೆದಾಕಿರೋದು. ಇವತ್ತು 1 ವರ್ಷ ಆಯಿತು ಸರ್ ಗೌರಿ ಹಬ್ಬಕ್ಕೆ.
ವರ್ಷ ಆಯ್ತು. ನಾವು ಎಲ್ಲ ಕಡೆ ಹೋರಾಡಿದ್ರು ಸರ್, ನಮಗೆ ಯಾವುದು ರೆಸ್ಪಾನ್ಸ್ ಇಲ್ಲ. ಎಲ್ಲ ಪೊಲೀಸ್ ಎಲ್ಲ ಸ್ವಲ್ಪ ಅವ್ರ ಕಡೆಗೆ ಸರ್, ಯಾರು ನಮಗೆ ಇದನ್ನೇ ಮಾಡಿಲ್ಲ. 1 ವರ್ಷದಿಂದ ಹೋರಾಡ್ತಿದ್ವಿ. ಇವತ್ತು ಅದು ಯಾರ್ದೋ ಮನೆ ಹಿಂಗೆ ಹೊಡೆದಿದ್ದಾರೆ ಅಂತ ನೋಡ್ಬಿಟ್ಟು ಓಡ್ ಬಂದಿರೋದು ಸರ್. ಎಲ್ಲಾದ್ರೂ ಯಾರಾದ್ರೂ ಒಳ್ಳೆಯವರು ಇದ್ದಾರೆ, ನಮಗೆ ನ್ಯಾಯನಾರ ಕೊಡಿಸ್ತಾರೆ ಅಂತ ಓಡ್ ಬಂದಿರೋದು. ಇವಾಗ ಎಲ್ಲಿದ್ದಾರೆ ನೋಡ್ಬಿಟ್ಟು ಹುಡುಕಾಡ್ಕೊಂಡು ಬಂದಿರೋದು ಸರ್. ಇಲ್ಲಿ ಈಗ ಆಲೂರಿಗೆ ಬರ್ತೀವಿ, ಅಲ್ಲೆಲ್ಲ ಹುಡುಕಾಡ್ಕೊಂಡು ಇಲ್ಲೆಲ್ಲ ಆಟ ಮಾಡ್ಕೊಂಡು ನಾವು ಬಡವರು. ನನ್ನ ಮಗ ಮನೆ ಆಮೇಲೆ ಅದೇ ಜಾಗದಲ್ಲಿ ಹೊಡೆದಾಕುದ್ರಲ್ಲ ಅಂತೇಳಿ ನಾವೇ ಇಟ್ಕೆ ತಗೊಂಡ್ಬಂದು ಮನೆ ಕಟ್ಟಕ್ಕೆ ಹೋದ್ರೆ ಸಕಲೇಶ್ಪುರ ಪೊಲೀಸ್ನವರು ಕಟ್ಟಿ ಬಂದು ಕೆಲಸ ಮಾಡ್ತಿದ್ದ ಜನ ಕೆಲಸ ಮಾಡ್ತಿದ್ದಾಗ ಅರ್ಧ ಗಂಟೆ ಅಷ್ಟೊತ್ತಿಗೆ ಅಲ್ಲೇ ಇದ್ಬಿಡೋರು ಸರ್. ಎಲ್ಲ ಸ್ಟಾಪ್ ಎಲ್ಲ ಫುಲ್ಲು ಸಕಲೇಶ್ಪುರ ಪೊಲೀಸ್ನವರೆಲ್ಲ ಅಲ್ಲೇ ಇದ್ಬಿಡೋರು. ಹೋಗಿ ಯಾರು ಕಟ್ಟಕ್ಕೆ ಹೇಳಿ ಲೇಡಿ ಪೊಲೀಸ್ ಇಬ್ರು ಹೊತ್ತಮ್ಮ ಜೀಪ ನೀನು ಒಳಗಾಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಇವ್ರು ಸಬ್ ಇನ್ಸ್ಪೆಕ್ಟ್ರು ಹಾಕಿ ಒಳಗೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಕೈಯೆಲ್ಲ ನೋವಾಗಿ ಗಾಯ ಮಾಡಿದ್ರು ಸರ್, ಕೈಗೆ ಗಾಯ ಮಾಡಿದ್ರು. ಆಮೇಲೆ ನಮ್ಮ ಲಾಯರ್ಗೆ ಒಬ್ಬನಿಗೆ ಕೊಟ್ಟಿದ್ವಿ. ಲಾಯರ್ ನಾನಂಗಂದೆ DC ಕೊಡ್ತೀನಿ ಹೋಗಿ ಕಂಪ್ಲೇಂಟ್ ಅನ್ನೋದಕ್ಕೆ ನಮ್ಮ ಲಾಯರ್ ಏನು ದಬಕೆನ್ನೇನೋ ಲಾಯರ್ ಬೇಡಕನಮ್ಮ ಅಂತ ಲಾಯರ್ ಏನು ರೆಸ್ಪಾನ್ಸ್ ಅವನು ರೆಸ್ಪಾನ್ಸ್ ಅವನನ್ನು ದಬಕೆಂದಿರ್ಬೇಕು. ಅವನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಲಾಯರ್.